ಹಾಯ್ ಎಲ್ಲರಿಗೂ ನಮಸ್ತೆ. ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಹೇಗೆಲ್ಲ ಆಚರಿಸ್ತೀವಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಇವಾಗ ಮೊದಲನೇಗೆ ದೇವ್ರ ಮನೆಯಲ್ಲಿರೋ ಫೋಟೋಸ್ ಎಲ್ಲ ತೆಗೆದು ದೇವ್ರ ಮನೇನ ಕ್ಲೀನ್ ಮಾಡಬೇಕು. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಟ್ರೆ ನಮ್ಮಮ್ಮ ಬಂದು ಪೂಜೆ ಮಾಡ್ತಾರೆ. ಸೊ ಹಾಗಾಗಿ ನಾನು ಮೊದಲಿಗೆ ದೇವ್ರ ಮನೆಗೆ ಬಂದು ದೇವ್ರ ಮನೆಯೆಲ್ಲ ಕ್ಲೀನಾಗಿ ಗೋಡೆ ಮೇಲ್ಗಡೆ ಎಲ್ಲ ಧೂಳಿದ್ದು ತುಂಬಾ ಅದನ್ನೆಲ್ಲ ಕ್ಲೀನಾಗಿ ಒರೆಸಿ ಅಮ್ಮನಿಗೆ ದೇವ್ರ ಮನೇನ ಕ್ಲೀನಾಗಿ ಮಾಡಿಕೊಟ್ಟೆ. ಹಾಗೆ ಅಡುಗೆ ಮನೆಗೆ ಬಂದರೆ ದೇವ್ರ ಮನೆ ಸಾಮಾನೆಲ್ಲ ಇತ್ತು, ಅದನ್ನೆಲ್ಲ ಕ್ಲೀನಾಗಿ ತೊಳೆದು ಉಜ್ಕೊಂಡು ರೆಡಿ ಮಾಡೋ ಅಷ್ಟೊತ್ತಿಗೆ ಅಮ್ಮ ದೇವ್ರ ಮನೆ ಬಾಗಿಲೆಲ್ಲ ಒರೆಸಿ ಹೂವಿನ ಅಲಂಕಾರ ಮಾಡ್ತಿದ್ರು. ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ನೋಡೋಕ್ಕೆ ತುಂಬಾ ಲಕ್ಷಣವಾಗಿ ಕಾಣಿಸ್ತಿತ್ತು ದೇವ್ರ ಮನೆ. ನಿಮ್ಮ ಮನೇಲೆಲ್ಲ ಹಬ್ಬ ಆಚರಣೆ ಹೇಗಿರುತ್ತೆ ಅಂತ ನನಗೆ ಕಾಮೆಂಟ್ ಮಾಡಿ. ಆ್ಯಂಡ್ ಇದು ನನ್ನ ಮೊದಲನೇ ವ್ಲಾಗ್ ಆಗಿರೋದ್ರಿಂದ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಸಹಕರಿಸ್ತೀರ ಅಂತ ಭಾವಿಸ್ತೀನಿ. ವೆಂಕಟರಮಣ ಸ್ವಾಮಿಗೆ ತುಳಸಿ ಹಾರ ಹಾಕ್ತಿದ್ರು. ನಾನು ಲಕ್ಷ್ಮೀನ ಕೊಡಿಸ್ಬೇಕಲ್ಲ, ಸೊ ತಟ್ಟೆ ರೆಡಿ ಮಾಡ್ಕೊಳ್ತಾ ಇದ್ದೆ. ತಟ್ಟೆಯಲ್ಲಿ ಅಕ್ಕಿನ ಇಟ್ಟು ಸುತ್ತ ಎಳೆದೆಲ್ಲ ಇಟ್ಟು ಅಲಂಕಾರಕ್ಕೆ ರೆಡಿ ಮಾಡ್ಕೊಳ್ತಿದ್ದೆ. ಅಲಂಕಾರ ಎಲ್ಲ ಮಾಡಿದ ಮೇಲೆ ನಮ್ಮ ಮನೆ ವರಮಹಾಲಕ್ಷ್ಮಿ ತಾಯಿ ಹೇಗೆ ಕಾಣಿಸ್ತಾಳೆ ಅಂತ ತೋರಿಸ್ತೀನಿ ನೋಡಿ. ಅಲಂಕಾರ ಎಲ್ಲ ಮಾಡ್ಕೊಂಡಾಗಿದೆ. ನಮ್ಮ ಮನೆ ವರಮಹಾಲಕ್ಷ್ಮಿ ತಾಯಿ ಹೇಗಿದ್ದಾರೆ ಅಂತ ನಿಮ್ಮ ಕಾಮೆಂಟ್ ಮಾಡಿ ತಿಳಿಸಿ ನನಗೆ. ಸಿಂಪಲಾಗಿ ಈ ವರ್ಷ ಸಿಂಪಲಾಗಿ ವರಮಹಾಲಕ್ಷ್ಮಿ ಹಬ್ಬನ ಆಚರಿಸಿದ್ವಿ. ತಾಯಿನ ನೋಡ್ತಾ ಇದ್ದರೆ ಎದ್ದು ಬರೋ ರೀತಿಯಲ್ಲಿ ಕಾಣಿಸ್ತಿದ್ರು. ತುಂಬಾ ಮನಸ್ಸಿಗೆ ಖುಷಿಯಾಯಿತು. ಅಮ್ಮ ದೀಪನ ಬೆಳಗ್ತಾ ಪೂಜೆ ಸ್ಟಾರ್ಟ್ ಮಾಡಿದ್ರು. ಸುಮನಸ ವಂದಿತ ಸುಂದರಿ ಮಾಧವಿ ಚಂದ್ರ ಸಹೋದರಿ ಹೇಮಮಯಿ ಮುನಿಗಣ ವಂದಿತ ಮೋಕ್ಷ ಪ್ರದಾಯಿನಿ ಕಂಕಣ ಕಟ್ಕೊಳ್ಳೋ ಸಮಯ ಕಂಕಣನ ನಾನು ಅಮ್ಮನಿಗೆ ಕಟ್ತಿದ್ದೆ, ಅಮ್ಮ ನನಗೆ ಕಟ್ಟಿದ್ರು. ಅಷ್ಟೊತ್ತಿಗೆ ತಮ್ಮ ಬಂದ. ತಮ್ಮನಿಗೆ ಕುಂಕುಮನ ಇಟ್ಟು ಪ್ರಸಾದನ ಕೊಟ್ಟು ತೀರ್ಥ ಪ್ರಸಾದ ಕೊಟ್ಟರು. ಆಮೇಲೆ ಅಮ್ಮನ ತಮ್ಮ ಬಂದರು, ಅವರಿಗೂ ಅಷ್ಟೇ ಕುಂಕುಮನ ಇಟ್ಟು ತೀರ್ಥ ಪ್ರಸಾದ ಕೊಟ್ಟರು. ತಾಯಿ ವರಮಹಾಲಕ್ಷ್ಮಿ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತಾ ಇದ್ದೀನಿ. ನನ್ನ ಮೊದಲನೇ ವಿಡಿಯೋ ಆಗಿರೋದ್ರಿಂದ ದಯವಿಟ್ಟು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ. ಹಾಗೆ ಕೆಲವೊಂದು ಫೋಟೋಸ್ಗಳನ್ನು ತಗೊಂಡಿದ್ದೆ, ಅದನ್ನೆಲ್ಲ ಹಾಕ್ತೀನಿ ನೋಡಿ. ಥ್ಯಾಂಕ್ ಯು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ.